ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಶನಿವಾರದ ಮಾರ್ನಿಂಗ್ ನನ್ನ ರೊಟೀನ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಶನಿವಾರ ಬೆಳಗ್ಗೆ ರಂಗೋಲೆ ಹಾಕಿ ನೆಕ್ಸ್ಟ್ ನಾನು ನಮ್ಮ ಒಂದು ಗಿಡನ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಮೊಗ್ಗಿದ್ದಾವೆ ನೋಡಿ, ಸುಮಾರು ಮೊಗ್ಗಿದ್ದಾವೆ, ಅದು ಎಣ್ಸೋಕ್ಕಾಗೋದಿಲ್ಲ, ಅಷ್ಟೊಂದು ಮೊಗ್ಗಿದೆ. ಕೆಳಗಡೆ ಒಂದು ಚಿಕ್ಕ ಬಳ್ಳಿ ಇದೆ, ಅದರಲ್ಲೂ ಸಹ ಎಷ್ಟೊಂದು ಮೊಗ್ಗಿದ್ದಾವೆ. ಇಷ್ಟೊಂದು ಮೊಗ್ಗು ಇರೋದಕ್ಕೆ ಮತ್ತು ಈ ಗಿಡ ಎಲ್ಲೂ ಸಹ ವೈಟ್ ಥರ ಹುಳ ಅದು ಏನೂ ಆಗಿಲ್ಲ. ಅಷ್ಟು ಚೆನ್ನಾಗಿ ಆ ಗಿಡ ಇರೋದಕ್ಕೆ ಒಂದೇ ಕಾರಣ, ನಾನು ತರಕಾರಿ ಸಿಪ್ಪೆನ ಮತ್ತು ಏನೇ ಮನೆಯಲ್ಲಿ ಏನೇ ವೇಸ್ಟ್ ಇದ್ದರೂ ಅದನ್ನು ಆ ಗಿಡಕ್ಕೆ ಹಾಕ್ತೀನಿ. ಹಾಗಾಗಿ ತುಂಬ ಚೆನ್ನಾಗಿ ಆ ಗಿಡ ಬೆಳೆದಿದೆ. ಆ ಒಂದು ಸಿಪ್ಪೆ ಎಲ್ಲ ನಾವು ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ನಾನು ಈ ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಸಹ ಗಿಡಗಳಿಗೆ ಇದೇ ಥರ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮೊಗ್ಗು ಗಿಡ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಂದು ಸ್ನಾನ ಎಲ್ಲ ಆಗಿಬಿಟ್ಟು ಇಲ್ಲಿ ಪ್ಲ್ಯಾಂಟ್ ಎಲ್ಲ ಸ್ವಲ್ಪ ಬಿಸಿಲಿಗಿಡೋಣ ಅಂತೇಳಿ ಮತ್ತು ನೀರೆಲ್ಲ ಚೇಂಜ್ ಮಾಡೋಣ ಅಂತೇಳಿ ಎಲ್ಲ ತೆಗಿತಾ ಇದ್ದೀನಿ. ವಾಟರ್ ಬಾಟ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೇರೆ ನೀರು ಹಾಕಿಡೋಣ ಅಂತೇಳಿ ಇದನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಫಸ್ಟ್ ಟೈಮು ನೀರು ಹಾಕಿಟ್ಟಿದ್ದೆ, ತುಂಬ ದಿನ ಆಗಿತ್ತು. ಹಾಗಾಗಿ ನೀರು ಚೇಂಜ್ ಮಾಡೋಣ, ನೊರ್ಜ ಎಲ್ಲ ಆಡ್ತಾ ಇದ್ವಲ್ಲಿ. ನೀರು ತುಂಬ ದಿನ ಬಿಟ್ಟರೆ ಸ್ವಲ್ಪ ಕಣ್ಮುಂದೆ ಬರುತ್ತಲ್ಲ, ಆ ಹುಳಗಳೆಲ್ಲ ಅಲ್ಲಿ ಓಡಾಡ್ತಿರ್ತವೆ. ಹಾಗಾಗಿ ನೀರು ಚೇಂಜ್ ಮಾಡಿ ಬೇರೆ ಫ್ಲವರ್ ಹಾಕಿಡೋಣ ಅಂತೇಳಿ ಹಾಕಿಡ್ತಾ ಇದ್ದೀನಿ. 8 ದಿವಸ ಆಯಿತು ನಾನು ಆ ಫ್ಲವರ್ನ ನೀರಲ್ಲಿ ಹಾಕಿಟ್ಟು. ಕೆಂಪುದು ಇದೆಯಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಫ್ರೆಶ್ ಆಗಿದೆ, ಎಲ್ಲೂ ಸಹ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸೈಡಲ್ಲೆಲ್ಲ ಧೂಳಿತ್ತು, ಎಲ್ಲ ಧೂಳೆಲ್ಲ ತೆಗಿತಾ ಇದ್ದೆ. ನೆಕ್ಸ್ಟು ಅಡುಗೆ ಮನೆಯಲ್ಲಿ 1-2 ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಆ ಪ್ಲ್ಯಾಂಟ್ ನೀರು ಚೇಂಜ್ ಮಾಡಿಬಿಟ್ಟು ಇವಾಗ ಬೆಳಿಗ್ಗೆನೇ ಸ್ವಲ್ಪ ಬಿಸಿಲಿಗಿಟ್ರೆ ಚೆನ್ನಾಗಿರುತ್ತೆ. ಒಂದು 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನಾನು ಹೊರಗಡೆ ಒಂದು ಮಧ್ಯಾಹ್ನದವರೆಗೂ ಬಿಡ್ತೀನಿ, ಮತ್ತೆ ಒಳಗೆ ತೊಗೊಬಂದು ಇಡ್ತೀನಿ. ಇವಾಗ ನೀರು ಚೇಂಜ್ ಮಾಡಿ ಹೊರಗಡೆ ಇಡೋಣ ಅಂಥೇಳಿ ಎಲ್ಲ ತೆಗಿತಾ ಇದ್ದೀನಿ. ಮಾರ್ನಿಂಗ್ ಕೆಲಸ ತುಂಬ ಇರುತ್ತೆ, ನಾವು ಒಂದೊಂದು ಮಾಡ್ಕೊತ ಹೋದರೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಂದನ್ನು ಮಧ್ಯಾಹ್ನ ಇಟ್ಕೋತೀವಿ, ಮಾರ್ನಿಂಗು ಟಿಫನ್ನು ದೇವ್ರ ಪೂಜೆ ಅದೇ ಆಗಿಬಿಡುತ್ತೆ. ಇದ್ರ ಮಧ್ಯೆ ನಾನಿವತ್ತು ಬೇಗ ಎದ್ದಿದ್ದೆ ಎಂದು ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಇವಾಗ ತೊಗೊಂಡೋಗಿ ಇದನ್ನು ಹೊರಗಡೆ ಇಡೋಣ. ಹೊರಗೂ 1-2 ಪ್ಲ್ಯಾಂಟ್ಗಳು ಇಟ್ಟಿದ್ದೀನಿ, ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬೆಳೆದಿದೆ. ನಾನು ಮತ್ತು ಮರಿನೂ ಸಹ ಹಾಕಿದೆ, ಚಿಕ್ಕ ಗಿಡನೂ ಸಹ ಅದರಲ್ಲಿ ಇದ್ದಾವೆ ಮರಿಗಳು. ಅದನ್ನೇ ತೆಗೆದುಬಿಟ್ಟು ನಾನು ಈ ಥರ ಒಂದು ಬಾಟಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನೀರು ಚೇಂಜ್ ಮಾಡಿ ಇದನ್ನು ಸಹ ಬುದ್ಧನ ಮುಂದೆ ಇಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಈಗ ವಾಟರ್ ಬಾಟ್ಲಿ ಎಲ್ಲ ವಾಶ್ ಮಾಡಿ ನೀರು ತೆಗೆದಿಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಆಗಿ. ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನಮ್ಮ ಮನೆಯವ್ರು ಪೇಪರ್ ಓದ್ತಾ ಇದ್ದಾರೆ. ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಅವ್ರದ್ದು ಪೇಪರಲ್ಲಿರೋದು ನಂಬರ್ ಕಾಲಮ್ ಇರುತ್ತಲ್ಲ, ಸುಡುಕು ಆಮೇಲೆ ಪದಬಂಧ ಇರುತ್ತಲ್ಲ, ಅದನ್ನು ಡೈಲಿ ಅವರು ಅದನ್ನು ಫುಲ್ ಮಾಡೋದು ಅವ್ರ ಕೆಲಸ. ಮಾರ್ನಿಂಗ್ ಅದೊಂದು ಅಭ್ಯಾಸ ಆಗಿದೆ ಅವರಿಗೆ. ನಾನು ಟೈಮ್ ಇರುತ್ತೆ, ಬಟ್ ಮೊಬೈಲಲ್ಲಿ ತುಂಬ ಕೆಲಸ ಇರೋದ್ರಿಂದ ಎಡಿಟಿಂಗು ಅದು ಅಂತ ಹೇಳಿ ಅವರು ಬಿಟ್ಟು ಹೋಗಿರೋದನ್ನು ಕೆಲವೊಂದು ಟೈಮ್ ನಾನು ಫಿಲಪ್ ಮಾಡ್ತೀನಿ, ಗೊತ್ತಿರೋದನ್ನು. ಪದಬಂಧ ಆಮೇಲೆ ಸುಡುಕು ಅಂತ ಇದೆಯಲ್ಲ, ನಂಬರೆಲ್ಲ ಇದು ಮಾಡೋದು, ಅದನ್ನೆಲ್ಲ ಒಂದೊಂದು ಟೈಮ್ ಮಾಡಿ ಫುಲ್ ಮಾಡ್ತೀನಿ, ಅವರು ಅರ್ಧಕ್ಕೆ ಎಲ್ಲಾದರೂ ಬಿಟ್ಟು ಹೋಗಿದ್ರೆ. ಇವಾಗ ನೆಕ್ಸ್ಟು ಅದೇ ರೆಡ್ ಕಲರ್ ಫ್ಲವರ್ನ ಇಟ್ಟು ಮತ್ತು ಸೆಂಟ್ರಲ್ಲಿ ಒಂದು ಹೂ ಬಿಟ್ಟಿತ್ತು ಹೊರಗಡೆ ಗಿಡದಲ್ಲಿ, ಅದನ್ನು ತಂದು ಇಟ್ಟಿದ್ದೀನಿ. ನೆಕ್ಸ್ಟ್ ಅದೆಲ್ಲ ಕೆಲಸ ಆದಮೇಲೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಹೋಗಿದ್ದೀನಿ ದೇವ್ರ ಮನೆಗೆ. ಫಾಸ್ಟಾಗಿ ಪೂಜೆ ಮುಗಿಸಿ ಮತ್ತು ಟಿಫನ್ ಮಾಡೋಣ ಅಂಥೇಳಿ, ಇದೆಲ್ಲ ಮುಗಿದ್ಮೇಲೆ ಟಿಫನ್ ಮಾಡಬೇಕು.
ನಾವು ಹೆಣ್ಮಕ್ಳು ತರಕಾರಿಯಿಂದ ಹಿಡ್ದು ರೇಷನ್ನಿಂದ ಹಿಡ್ದು ಎಲ್ಲದನ್ನು ಮನೆಗೆ ಒಂದಿಲ್ಲ ಅಂದ್ರೂ ನಡೆಯಲ್ಲ ಅಂಥೇಳಿ ಪ್ರತಿಯೊಂದು ತೊಗೊಬರ್ತೀವಿ. ಎಲ್ಲ ತೊಗೊಬಂದ್ಮೇಲೂ ಒಂದು ಸಮಸ್ಯೆ ಎದುರಾಗುತ್ತೆ. ಏನು ಸಮಸ್ಯೆ? ಡೈಲಿ ಟಿಫನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಆದರೆ ನನಗೊಂದು ಈ ಥರ ಎಲ್ಲ ಒಂದು ಅನ್ನಿಸ್ದಾಗ ನಮ್ಮ ಮನೆಯವ್ರನ್ನ ಕೇಳ್ತಾ ಇರ್ತೀನಿ, ಏನು ಟಿಫನ್ ಮಾಡೋಣ್ರಿ ಅಂತ. ಆವಾಗ ಮತ್ತೆ ನಾನೇ ನನ್ನ ಪ್ರಶ್ನೆ, ಎಲ್ಲ ಸಾಮಾನು ತೊಗೊಬಂದಿರ್ತೀವಿ, ಎಲ್ಲ ಕೊಡಿಸಿರ್ತಾರೆ ಅವರು, ಮತ್ತೆ ಏನು ಟಿಫನ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತೀವಲ್ಲ, ಎಂಥ ಮೈಂಡ್ ಇರ್ಬೇಕು ನಮ್ಮದು ಅಂತೇಳಿ ಕೆಲವೊಂದು ಟೈಮ್ ನಾನೇ ಹಾಗೆ ಯೋಚನೆ ಮಾಡ್ತೀವಿ. ಇದು ನಿಜನಾ ಹೌದಾ ಅಲ್ಲ ಹೇಳಿ? ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನಿಸುತ್ತೆ. ಎಲ್ಲ ಸಾಮಾನು ಇರುತ್ತೆ, ಎಲ್ಲದು ಪ್ರತಿಯೊಂದು ತಂದಿರ್ತೀವಿ ಮನೆಗೆ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದೇ ಥರ ಇವತ್ತು ಸಹ ಹಾಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೋತಾ ನಾನು ರಾಗಿ ಅಂಬಲಿ ಮಾಡ್ಕೋತೀನಿ. ಡೈಲಿ ಇಲ್ಲಾಂದರೂ ಒನ್ ಡೇ ಬಿಟ್ಟು ಒನ್ ಡೇ ಏನಾದರೂ ರಾಗಿ ಅಂಬಲಿ ಮಾಡ್ಕೋತೀನಿ. ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತೇಳಿ ಅವಲಕ್ಕಿ ಮಾಡಿದೆ. ಅವರಿಗಷ್ಟೇ ಅವಲಕ್ಕಿ ಮಾಡಿದ್ದೀನಿ. ನಾನು ರಾಗಿ ಅಂಬಲಿ ಮತ್ತು ಹೆಸ್ರು ಕಾಳು ಮೊಳಕೆ ಬಂದಿತ್ತಲ್ಲ, ಅದನ್ನು ಸ್ವಲ್ಪ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮತ್ತು ಇದು ದಾಳಿಂಬೆ ಹಣ್ಣೆಲ್ಲ ಹಾಕಿ ಅದನ್ನು ಸಹ ರೆಡಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟು ಅವಲಕ್ಕಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನ ರೊಟ್ಟಿ ಮಾಡಬೇಕು. ರೊಟ್ಟಿಗೂ ಪಲ್ಯಕ್ಕೆ ಎಲ್ಲ ಹೆಚ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಜಾಸ್ತಿನೇ ಹೆಚ್ಕೊಂಡಿದ್ದೀನಿ, ಟೊಮೊಟೊ ಈರುಳ್ಳಿ ಎಲ್ಲ. ಇವಾಗ ಅದರಲ್ಲಿ ಸ್ವಲ್ಪ ಹುಳಿ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗು ಇಷ್ಟು ಕೆಲಸ ಆಯಿತು. ಇವಾಗ ಅಂಬಲಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದ್ರ ಎಲ್ಲ ಕೆಲಸ ಮಾಡ್ಕೋತಾ ನಾವು ಹಾಗಾಗಿ ಎಲ್ಲ ಕ್ಲೀನು ಮಾಡ್ಕೋಬೇಕು. ಶೆಲ್ಫ್ ಮೇಲೆ ಎಲ್ಲ ಏನಾದರೂ ಅಲ್ಲಿ ಇಲ್ಲಿ ಬಿದ್ದಿದ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಏನೋ ಸಮಾಧಾನ ಅನಿಸುತ್ತೆ, ನೀಟಾಗಿ ಕಾಣುತ್ತೆ ಅಡುಗೆ ಮನೆ. ಇಲ್ಲ ನಾವು ಹಾಗಾಗೆ ಬಿಟ್ಕೊಂಡು ಹಳ್ಕೊಂಡು ಎಲ್ಲಾದರೂ ಅಡುಗೆ ಮಾಡಿದ್ವಿ ಅಂದರೆ ಅಡುಗೆ ಮಾಡೋ ಮೂಡಂತೂ ಬರೋದಿಲ್ಲ. ಏನು ಇಷ್ಟೊಂದು ಆಗಿಬಿಟ್ಟಿದೆ ಅಂತೇಳಿ ಅನ್ನಿಸ್ಬಿಡುತ್ತೆ. ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ಕೋತಾನೆ ಅಡುಗೆ ಮಾಡ್ಕೋತೀನಿ. ಆವಾಗವಾಗ ಪಾತ್ರೆ ತೊಳ್ಕೊತಾನೆ ಅಡುಗೆ ಮಾಡ್ಕೋತೀನಿ. ಸ್ವಲ್ಪ ಗ್ಯಾಪ್ ಏನಾದರೂ ಇತ್ತು ಅಂದರೆ ಆವಾಗಲೇ ಪಾತ್ರೆ ತೊಳ್ಕೊಬಿಡ್ತೀನಿ ನಾನು. ಇವಾಗ ರಾಗಿ ಅಂಬಲಿ ಆಗಿದೆ. ನೆಕ್ಸ್ಟು ಹೆಸ್ರು ಕಾಳು ಮೊಳಕೆ ಬಂದಿತ್ತು, ಅದನ್ನು ಹಾಕಿ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕಿ, ಅದ್ರ ಜೊತೆಗೆ ದಾಳಿಂಬೆ ಹಣ್ಣಿತ್ತು ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮನೇಲಿ ಏನಿರುತ್ತೋ ಅದನ್ನು ಹಾಕ್ತೀನಿ. ಅಕಸ್ಮಾತ್ ಏನೂ ಇರಲಿಲ್ಲ ಅಂದರೂ ಬರೀ ಹೆಸ್ರು ಕಾಳನ್ನಷ್ಟೇ ತಿಂತೀವಿ. ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೆಯವ್ರಿಗೂ ಇಷ್ಟ. ಅವರಿಗೆ ಜಾಸ್ತಿ ಅದು ಇದು ಹಾಕೋದ್ಕಿಂತ ಸಿಂಗಲ್ಲಾಗಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ನಾನೇನಾದರೂ ಬೆರಗಿಸ್ಬಿಟ್ಟೆ ಅಂದರೆ ಇಷ್ಟೊಂದು ಯಾಕೆ ಹಾಕಿದೀಯಾ ಅಂತಾರೆ ಅವರು. ಅದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡ್ಕೋತೀನಿ. ಈಗ ರಾಗಿ ಅಂಬಲಿ ರೆಡಿಯಾಗಿದೆ ಮತ್ತು ಅವಲಕ್ಕಿ ಒಗ್ಗರಣೆನೂ ರೆಡಿಯಾಗಿದೆ. ಮಾರ್ನಿಂಗ್ ಟಿಫನ್ನು ನೋಡಿ ನಮ್ಮದು ರಾಗಿ ಅಂಬಲಿ, ಹೆಸ್ರು ಕಾಳು ರಾ ಫುಡ್ಡು ಮತ್ತು ಅವಲಕ್ಕಿ. ಮಧ್ಯಾಹ್ನದ ಊಟಕ್ಕೆ ನೋಡಿರಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅವರೆಕಾಳು ಪಲ್ಯ ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯ, ರೊಟ್ಟಿ, ಹಪ್ಪಳ ಮತ್ತು ವೈಟ್ ರೈಸ್, ಚಿತ್ರಾನ್ನ ಮತ್ತು ರೊಟ್ಟಿ ಇಷ್ಟನ್ನು ರೆಡಿ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿದ್ವಿ. ನೆಕ್ಸ್ಟ್ ಸಂಡೇ ನಾನು ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಜಾಸ್ತಿ ನಾನು ಗಿಡಗಳದ ಬಗ್ಗೆನೇ ಹೇಳ್ತಾ ಹೋಗ್ತೀನಿ. ಇದು ಲಿಕ್ವಿಡ್ ಇದೆಯಲ್ಲ, ಇದನ್ನು ಲಿಕ್ವಿಡ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ, ಡೈಲಿ ಸಿಪ್ಪೆ ಅದು ಇರುತ್ತಲ್ಲ, ಹಣ್ಣಿನ ಸಿಪ್ಪೆ ಆಮೇಲೆ ತರಕಾರಿ ಸಿಪ್ಪೆ, ಅದನ್ನೆಲ್ಲ ಒಂದು ವಾರ ಒಂದು ಬಾಕ್ಸಲ್ಲಿ ನೀರು ಹಾಕಿಬಿಟ್ಟು ಇಟ್ಟಿದ್ದೆ. ಒಂದು ವಾರ ಆದಮೇಲೆ ಅದನ್ನು ಸೋಸ್ಕೊಂಡು ಆ ನೀರು ತಗೊಂಡು ನಾನು ಗಿಡಗಳಿಗೆ ಹಾಕ್ತಾಯಿದ್ದೀನಿ. ತುಂಬ ಫ್ರೆಶ್ ಆಗಿರುತ್ತೆ. ಹಾಗಾಗಿ ಆ ನೀರು ಲಿಕ್ವಿಡ್ನ ಹಾಕೋದು, ಇಲ್ಲಾಂದರೆ ಸ್ಪ್ರೇ ಮಾಡಿದರೂ ನಡೆಯುತ್ತೆ. ಎಲೆಗಳಿಗೆ ಸ್ಪ್ರೇ ಮಾಡಿದರೂ ನಡೆಯುತ್ತೆ. ಸ್ಯಾಟರ್ಡೇ ಸಂಜೆವರೆಗೂ ನನ್ನ ಕೆಲಸ ಇಷ್ಟ ಆಯಿತು.
ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದಲ್ಲಿ ಏನು ಮಾಡಬೇಕು ಹೇಳಿ, ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮನೆ ಹಿಂದೆನೂ ಸಹ ಒಂದೆರಡು ಪ್ಲ್ಯಾಂಟ್ ಇದ್ದಾವೆ. ಆ ಪ್ಲ್ಯಾಂಟಿಗೂ ಸ್ವಲ್ಪ ಆ ಲಿಕ್ವಿಡ್ ಹಾಕೋಣ ಅಂತೇಳಿ ಬಂದಿದ್ದೀನಿ. ನೋಡಿರಿ, ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಇದು ಗೋಡೆ ಮೇಲೆ ಹಬ್ಸೋಣ ಅಂತ ಅಂದ್ಕೊಂಡೆ. ಏನೋ ಅದು ಕ್ಲಿಪ್ಪು ಏನೂ ತಂದಿರಲಿಲ್ಲ. ನೋಡೋಣ, ಕ್ಲಿಪ್ಪೆಲ್ಲ ತಂದುಬಿಟ್ಟು ಗೋಡೆ ಮೇಲೆ ಹಬ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಆ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿದರೆ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಇದೇ ಥರ ಮಾಡಿ ಅಂತ ನಾನು ಹೇಳ್ತೀನಿ. ನಿಮಗೆ ಟೈಮ್ ಇದ್ದರೆ ಮಾಡಿ, ಟೈಮ್ ಇರಲಿಲ್ಲ ಅಂದರೆ ಈಗ ಎಲ್ಲ ರೆಡಿ ಬಂದಿರ್ತವೆ ಸ್ಪ್ರೇ ಬಾಟಲ್ ಎಲ್ಲ, ಅದನ್ನೆಲ್ಲ ಹಾಕ್ಬೋದು. ಬಟ್ ಆದಷ್ಟು ನಾನು ಮನೆಯಲ್ಲೇ ಇವನ್ನೆಲ್ಲ ತಯಾರು ಮಾಡ್ಕೋತೀನಿ. ನೆಕ್ಸ್ಟ್ ಒಂದು ಪುದೀನ ಹಾಕಿದ್ದೆ, ಅದು ಯಾಕೋ ಒಣಗ್ತಾ ಇದೆ. ಅಲೋವೆರಾ ಅಂತೂ ತುಂಬ ಬಂದುಬಿಟ್ಟಿದೆ. ಅದು ಸಣ್ಣ ಪಾಟಲ್ಲಿ ಹಾಕಿದ್ದೀನಿ ನಾನು. ಅದರಲ್ಲೇ ಸುಮಾರು ಅಲೋವೆರಾ ಬೆಳ್ಕೊಂಬಿಟ್ಟಿದೆ. ನೆಕ್ಸ್ಟ್ ಈ ಗಿಡಕ್ಕೇನೋ ಹೆಸರಿದೆ, ನನಗೆ ಎದುರುಗಡೆ ಮನೆಯವರು ಕೊಟ್ಟಿದ್ದರು, ಅದು ಹಾಕಿದ್ದೀನಿ. ಸಣ್ಣದಿರುವಾಗಲೇ ನೋಡಿರಿ ಹೂ ಬಿಟ್ಟಿದೆ. ಅದು ಬ್ರಹ್ಮಕಮಲ ತುಂಬ ಹರಳ್ಕೊಂಬಿಟ್ಟಿತ್ತು. ಅದು ಪಾಟು ಸಹ ಎಲ್ಲ ಟೊಳ್ಳಾಗ್ಬಿಟ್ಟಿತ್ತು. ಪಾಟೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಒಂದು ಎಲೆನ ಹಚ್ಚಿದ್ದೀನಿ. ಅದು ಸಹ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇಷ್ಟು ಶನಿವಾರದ ನನ್ನ ಮಾರ್ನಿಂಗ್ ರೊಟೀನು ಮತ್ತು ಈವ್ನಿಂಗ್ ರೊಟೀನ್ ಇತ್ತು. ತಮ್ಮೆಲ್ಲರಿಗೂ ಇದು ಇಷ್ಟ ಆಗಿದ್ದರೆ ಏನು ಮಾಡಬೇಕು, ತಕ್ಷಣ ಒಂದು ಕಮೆಂಟ್ಸ್ ಹಾಕಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ಇನ್ನೊಂದು ವಿಡಿಯೋ ತೊಗೊಂಡು ನಾಳೆ ಬರ್ತೀನಿ. ಸಂಡೇ ರೊಟೀನ್ ಏನೆಲ್ಲ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು.